ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ವಿಡಿಯೋದಲ್ಲಿ ಒಂದು ಅದ್ಭುತವಾದಂಥ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದೇನಂತಂದರೆ, ಕೆಲವೊಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಹೇರ್ ಫಾಲ್ ಸಮಸ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಹೇರ್ ಫಾಲ್ಗೆ ಮೇನ್ ರೀಸನ್ನು ಅಂತಂತಂದರೆ ಈ ಪೊಲ್ಯೂಷನ್ನು, ಮತ್ತು ಹೊರಗಡೆ ಹೋಗೋರಿಗೆ ಹೇರ್ ಪೊಲ್ಯೂಷನ್ ಕೂಡ ಜಾಸ್ತಿ ಆಗುತ್ತೆ. ಹೊರಗಿಂದ ಧೂಳು ಮತ್ತು ಬಿಸಿಲಿಗೆ ಹೇರ್ ಫಾಲ್ ಆಗುವಂಥದ್ದು, ಮತ್ತು ಮನೇಲಿದ್ದವರಿಗೂ ಕೂಡ ಹೇರ್ ಫಾಲ್ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಡ್ಯಾಂಡ್ರಫಿಂದನೇ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಮತ್ತು ಹೇರ್ ಡ್ರೈ ಆಗೋದ್ರಿಂದ ಕೂಡ ಹೇರ್ ಫಾಲ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಅದ್ಭುತವಾದ ರೆಮಿಡಿ ಏನಂತಂದರೆ, ಮನೆಯಲ್ಲೇ ಮಾಡ್ಕೋಬೋದಂತಹ ಭೃಂಗರಾಜ್ ಹೇರ್ ಆಯಿಲ್. ಖರ್ಚು ಮಾಡಿ 1000 ರೂಪಾಯಿನ ಇನ್ವೆಸ್ಟ್ ಮಾಡಿ ಹೇರ್ ಗ್ರೋತ್ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಸೊ ಅದಕ್ಕೆಲ್ಲ ಅದು ಪಾಸಿಬಲ್ಲು ಹೇರ್ ಗ್ರೋತ್ ಆಗುತ್ತೆ ಅಂತ ಕೂಡ ಕೆಲವೊಂದು ಸತಿ ಅನಿಸುತ್ತೆ. ಆಗ್ಬೋದಾ ಆಗಲ್ವಾ, ಕೆಲವೊಬ್ಬರಿಗೆ ಅದು ಎಫೆಕ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಅದು ಎಫೆಕ್ಟ್ ಆಗಲ್ಲ. ಅದು 3 ಅಲ್ಲ 4 ಬಾಟ್ಲ್ ಯೂಸ್ ಮಾಡಿದ್ರೂ ಕೂಡ ಅದೇನು ಬೆನಿಫಿಟ್ಟೇ ಆಗಲ್ಲ. ಅದು ಹೇರ್ ಗ್ರೋತ್ ಕೂಡ ಆಗಲ್ಲ, ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ಗೆ ಸಿಗಲ್ಲ. ಸೊ ನೀವು ಸುಲಭವಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ, ಹೇರ್ ಗ್ರೋತ್ ಆಗೋಕ್ಕೆ ನೀವು ಮನೆಯಲ್ಲೇ ಭೃಂಗರಾಜ್ ಹೇರ್ ಆಯಿಲ್ನ ರೆಡಿ ಮಾಡ್ಕೊರಿ. ಸೊ ಭೃಂಗರಾಜ್ ಅಂದ್ರೇ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ, ಎಷ್ಟೋ ಜನಕ್ಕೆ ಭೃಂಗರಾಜ್ ಅಂದರೆ ಏನು ಅಂತ. ಕಾಡಿಗರ್ಗ ಅಂತಾರಲ್ಲ, ಸೊ ನಮ್ಮ ಹೊಲಗಳಲ್ಲೇ ಎಲ್ಲ ಸಿಗುತ್ತೆ. ಆ ಕಾಡಿಗರ್ಗ ತಪ್ಪಲನ್ನೇ ಇದರಲ್ಲಿ ಯಾವುದು ಆಯುರ್ವೇದದಲ್ಲಿ ಭೃಂಗರಾಜ್ ಅಂತ ಕರೀತಾರೆ. ಭೃಂಗರಾಜ್ ಅನ್ನೋ ಒಂದು ತಪ್ಪಲ ಅದು ಇಲ್ಲೇ ನಮ್ಮ ಸುತ್ತಮುತ್ತ ಹೊಲಗಳಲ್ಲಿ ಸಿಗುತ್ತೆ. ಸೊ ನೀವು ಅದನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನಿಮಗೆ ಹೊಲದಲ್ಲೆಲ್ಲ ದೊಡ್ಡವ್ರನ್ನ ಕರ್ಕೊಂಡು ಹೋದರೆ ಗೊತ್ತಾಗುತ್ತೆ ನಿಮಗೆ. ಅದನ್ನ ಕಾಡಿಗರ್ಗ ತಪ್ಪಲ ಅಂತಾರೆ. ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಈಗ ಹೊಲಗಳಲ್ಲೆಲ್ಲ ಮೇವು ಕೊಯ್ಯಕ್ಕೆ ಹೋಗಿರ್ತಾರಲ್ಲ, ಆ ಮೇವು ಕೊಯ್ಯಕ್ಕೆ ಹೋದಾಗ ಅಕಸ್ಮಾತಾಗಿ ಕುಡುಗೋಲು ಬಿದ್ದು ಗಾಯ ಆಗಿತ್ತು ಅಂತಂದ್ರೂ ಕೂಡ ಆ ತಪ್ಪಲನ ಹರಿದು ಅದರಿಂದ ಬರೋ ರಸನ ಕೈಗೆ ಹಾಕಿದರೆ ಗಾಯ 2 ದಿನದಲ್ಲಿ ಕೂಡ ವಾಸಿ ಆಗುತ್ತೆ. ಸೊ ಒಳ್ಳೆ ಗಾಯ ಆದರೆ ಮಾತ್ರ ಒಳ್ಳೆ ಸಸ್ಯ ಔಷಧಿ ಅಂತ ಕೂಡ ಹೇಳ್ಬೋದು ಈ ಕಾಡಿಗರ್ಗ ತಪ್ಪಲ ಅಂದರೆ ಭೃಂಗರಾಜ್. ಸೊ ಇದನ್ನು ಮಾಡೋದು, ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಈ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಮತ್ತು ಡ್ಯಾಂಡ್ರಫ್ ಇದ್ದರೂ ಕೂಡ ಒಂದು 2-3 ವಾರದಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಮನೆಯಲ್ಲಿನೇ ನೀವು ಭೃಂಗರಾಜ್ ಹೇರ್ ಆಯಿಲ್ನ ಮಾಡ್ಕೋಬೋದು. ಆ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ. ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಯಾವುದೋ ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಆ ಹೇರ್ ಆಯಿಲ್ ಯೂಸ್ ಮಾಡಬೇಕು, ಈ ಹೇರ್ ಆಯಿಲ್ ಯೂಸ್ ಮಾಡಬೇಕು ಅಂಥೇಳಿ ಅವ್ರ ಮಾತು ಇವ್ರ ಮಾತು ಕೇಳಿಕೊಂಡು ಎಲ್ಲ ಹೇರ್ ಆಯಿಲ್ನೂ ಕೂಡ ಅಪ್ಲೈ ಮಾಡಿ ಇರುವಂಥ ಕೂದಲು ಕೂಡ ಉದುರಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತಿ ಇವಾಗ. ಸೊ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಮನೇಲಿನೇ ಮಸ್ತಾಗಿ ಹೇರ್ ಆಯಿಲ್ನ ರೆಡಿ ಮಾಡ್ಕೊರಿ. ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುವಂಥ ಹೇರ್ ಆಯಿಲ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಸೊ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಹೊಸೊಬ್ರು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ನ ನೋಡಿ. ಸೊ ನಾನಿವಾಗ ಹೇರ್ ಆಯಿಲ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ. ಸೊ ನಾನಿವಾಗ ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ. ಇದು ಗಾಣದಿಂದ ಹಾಕಿಸ್ಕೊಂಡು ಬಂದಿರುವಂಥ ಪ್ಯೂರ್ ಕೊಬ್ಬರಿ ಎಣ್ಣೆ. ನಾನಿಲ್ಲಿ ಒಂದು ತಿಂಗಳಿಗೆ ಬೇಕಾಗುವಷ್ಟು ಎಣ್ಣೆನ ತಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಆದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಣ್ಣೆಯಲ್ಲಿ ಜಾಸ್ತಿ ನೆಂದಷ್ಟು ಚೆನ್ನಾಗಿ ಒಳ್ಳೆ ಅಂಶನ ಬಿಡುಗಡೆ ಮಾಡುತ್ತೆ ಈ ಭೃಂಗರಾಜ್. ನೀವು ಕೊಬ್ಬರಿ ಎಣ್ಣೆನ ಹಾಕ್ಸೋಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ಒಳ್ಳೆ ಕೊಬ್ಬರಿ ಎಣ್ಣೆನ ಸೆಲೆಕ್ಟ್ ಮಾಡಿ ತೊಗೋರಿ. ಸೊ ನಾನಿಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡ್ರೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಇಷ್ಟಕ್ಕೆ ಒಂದು 7-8 ಕಡ್ಡಿ ಆಗುವಷ್ಟು ಕರಿಬೇವನ್ನ ತೊಗೊಳ್ತಾ ಇದ್ದೀನಿ. ಮತ್ತು ಭೃಂಗರಾಜ್ ನೋಡಿರಿ, ಇದು ನಮ್ಮ ಮನೆಯಲ್ಲೇ ಹಾಕಿರುವಂಥ, ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಭೃಂಗರಾಜು. ಇದು ನಮ್ಮ ಮನೆ ಮುಂದ್ಗಡೆ ಹೊಲದಲ್ಲಿ ಇತ್ತು, ಅದನ್ನು ಕಿತ್ಕೊಂಬಂದು ಮನೆಯಲ್ಲೇ ಹಚ್ಚಿದ್ದೀನಿ. ಸೊ ಇದು ಒಂದೇ ವಾರದಲ್ಲಿ ಕೂಡ ಬೆಳೆದು ಬಿಡುತ್ತೆ. ಇದು ಬೀಜ ಸಿಡಿಯೋದ್ರಿಂದ ಒಂದ್ರ ಪಕ್ಕದಲ್ಲಿ ಒಂದು ಗಿಡ ನಾಟ್ಕೊಂಡ್ಬಿಡುತ್ತೆ. ಸೊ ನೀವು ಇದೇ ಭೃಂಗರಾಜ್ ಅಂತ ಹೇಗೆ ಗುರುತಿಡಿಬೇಕು ಅಂತಂದರೆ, ಇದರಲ್ಲಿ ಬಿಳೆ ಹೂಗಳು ಬಿಟ್ಟಿರುತ್ತೆ ಮತ್ತು ಇದರ ಮೊಗ್ಗುಗಳು ಕಮಲದ ಬೀಜದ ಆಕಾರದಲ್ಲಿ ಇರುತ್ತೆ.
ಸೊ ನೀವು ಹೀಗಿದ್ದರೆ ಮಾತ್ರ ಇದನ್ನು ಭೃಂಗರಾಜ್ ಅಂತ ನೀವು ಗುರ್ತಿಡಿಬೋದು. ಮತ್ತು ಒಣಗಿದ ಮೇಲೆ ಬೀಜಗಳು ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಮುಟ್ಟಿದ ತಕ್ಷಣವೇ ಉದುರೋಗ್ಬಿಡುತ್ತೆ. ಹಾಗಿದ್ದರೆ ಮಾತ್ರ ಇದು ಭೃಂಗರಾಜ್ ಅಂತೇಳಿ ನೀವು ಗುರ್ತಿಡೀರಿ. ನಾನಿವಾಗ ತೋರಿಸ್ತಾ ಇದನ್ನಲ್ಲ, ಈ ಬೀಜಗಳು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ, ಮುಟ್ಟಿದ ತಕ್ಷಣವೇ ಉದುರೋಗ್ಬಿಡುತ್ತೆ. ಸೊ ಈ ಆಕಾರದಲ್ಲಿ ಇದ್ದರೆ ಇದು ಭೃಂಗರಾಜ್ ಅಂತೇಳಿ ನೀವು ಗುರ್ತು ಹಿಡಿಬೋದು. ನೀವು ನರ್ಸರಿಯಲ್ಲಿ ಹೋಗಿ ದುಡ್ಡು ಕೊಟ್ಟು ತರೋದಕ್ಕಿಂತ ಹೊಲದಲ್ಲಿರೋ ಈ ಭೃಂಗರಾಜನ ಕಿತ್ಕೊಂಡ್ಬಂದು ನೀವು ಮನೆಯಲ್ಲೇ ಹಾಕ್ಬೋದು. ಸೊ ಇದೇ ಭೃಂಗರಾಜ್ ಅಂತ ನೀವು ಗುರ್ತು ಹಿಡಿಯೋದು ಹೇಗೆ ಅಂತಂದರೆ, ಹೀಗೆ ಎಸಳುಗಳನ್ನು ಕಿತ್ತು 1-2 ನಿಮಿಷ ತಿಕ್ಕಿದರೆ ಇದರಲ್ಲಿ ಬಿಡೋ ರಸ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಇದು 1-2 ನಿಮಿಷದಲ್ಲಿ ಈ ರಸ ಏನಿದೆಯಲ್ಲ ಗಾಳಿಗೆ ಆರಿದ ಮೇಲೆ ಕೈಯೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ನೀವು ಈ ಬ್ಲ್ಯಾಕ್ ಆಗಿರೋದನ್ನು ನೋಡಿನೇ ಇದು ನಿಜವಾಗ್ಲೂ ಭೃಂಗರಾಜ್ ಅಂತೇಳಿ ನೀವು ಅನ್ಕೋಬೋದು. ಸೊ ಇವಾಗ ಪಕ್ಕ ಆಯಿತು ನೋಡ್ರಿ, ಇದೇ ಭೃಂಗರಾಜ್ ಅಂತೇಳಿ. ಇದು ಬ್ಲ್ಯಾಕ್ ಕಲರ್ ಆಗಿ ಪರಿವರ್ತನೆ ಆಗಿತ್ತು ನೋಡ್ರಿ. ಸೊ ಇದೇ ಭೃಂಗರಾಜ್ ಅಂತೇಳಿ ನೀವು ಕನ್ಫರ್ಮ್ ಮಾಡ್ಕೋಬೋದು. ಮತ್ತು ಇದರಿಂದ ಗಂಡು ಮಕ್ಕಳಿಗೆ ಗಡ್ಡದಲ್ಲಿ ಕೂಡ ಡ್ಯಾಂಡ್ರಫ್ ಆಗಿ ಸ್ಕಿನ್ ಎಲ್ಲ ಒಂಥರ ಗಾಯಗಳಾಗಿರ್ತವೆ ನೋಡ್ರಿ. ಸೊ ಈ ತಪ್ಪಲದ ರಸನ ಗಂಡು ಮಕ್ಕಳಿಗೆ ಗಡ್ಡಕ್ಕೆ ಹಚ್ಚೋದ್ರಿಂದ ಸೊ ಸ್ಕಿನ್ನಲ್ಲಿ ಇರೋ ಡ್ಯಾಂಡ್ರಫಿಂದ ಆಗಿರೋ ಗಾಯಗಳು ಕೂಡ ಕಡಿಮೆ ಆಗುತ್ತೆ. ಎರಡು ವಾರದಲ್ಲಿ ಗಾಯಗಳೆಲ್ಲ ವಾಸಿಯಾಗುತ್ತೆ. ಸೊ ನಾನು ಇವಾಗ ಒಂದು ಹಿಡಿ ಆಗೋಷ್ಟು ಭೃಂಗರಾಜ ಎಲೆಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಸಾಕಾಗುತ್ತೆ ನಮಗೆ. ಒಂದು ಹಿಡಿ ಆಗುವಷ್ಟು ನಾನು ಭೃಂಗರಾಜ್ ತಪ್ಪಲನ ತೊಗೊಂಡಿದ್ದೀನಿ. ಸೊ ನಾನಿವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಕರಿಬೇವು ಮತ್ತು ಭೃಂಗರಾಜನ್ನ ಲೋ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಇರಬೇಕಿದು. ಸೊ ಜಾಸ್ತಿ ಉರಿಯಲ್ಲಿ ಎಣ್ಣೆ ಕಾಯಬಾರ್ದು. ಸಣ್ಣದಾಗಿ ಕಾಯ್ತಾ ಇದ್ದಾಗೇ ಅದಕ್ಕೆ ಭೃಂಗರಾಜ್ ಮತ್ತು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2-3 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಗಳನ್ನು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಕಾಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸಬಾರ್ದು. ಮತ್ತು ಸೀದೋಗೋವರೆಗೂ ಕೂಡ ಇದು ಎಣ್ಣೆಲಿ ಇರಬಾರ್ದು. ಲೋ ಫ್ಲೇಮಲ್ಲಿ ನಿಧಾನವಾಗಿ ಕಾಯಿಸ್ಬೇಕು. ನಾವು ಒಗ್ಗರಣೆಗೆ ಹೇಗೆ ಹಾಕ್ತೀವಲ್ಲ ಹಾಗೆ ಗರಿ ಗರಿ ಆಗುವಷ್ಟು ಕುದಿಸಿದ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ. ಈಗ ನೋಡಿರಿ, ಗರಿ ಗರಿಯಾಗಿ ಕರಿಬೇವು ಮತ್ತು ಸೊಪ್ಪು ಕೂಡ ಗರಿ ಗರಿಯಾಗಿದೆ. ನಾನಿವಾಗ ಗ್ಯಾಸ್ ಆಫ್ ಮಾಡಿ ಗಾಳಿಗೆ ಆರಕ್ಕೆ ಬಿಡ್ತೀನಿ. ಏರ್ಟೈಟ್ ಕಂಟೈನರ್ನಲ್ಲಿ ನೀವು ಹೀಗೇ ನೀವು ಸ್ಟೋರ್ ಮಾಡಿ ಇಡಬೇಕಾಗತ್ತೆ. ಸೊ ಅದರಲ್ಲಿಂದ ಯಾವುದನ್ನು ಕೂಡ ತೆಗಿಬಾರ್ದು. ಹಾಗೆ ನೀವು ಸ್ಟೋರ್ ಮಾಡಿ ಇಡೋದ್ರಿಂದ ಸೊ ಕರಿಬೇವಿನಲ್ಲಿ ಇರೋ ಸತ್ವ ಮತ್ತು ಭೃಂಗರಾಜ್ನಲ್ಲಿ ಇರೋ ಸತ್ವ ಆಯಿಲ್ನಲ್ಲಿ ಬಿಡುಗಡೆ ಆಗುತ್ತೆ. ಮತ್ತು ನೀವು ಯೂಸ್ ಮಾಡೋ ಲಾಂಗ್ ಟೈಮ್ವರೆಗೂ ಅದು ಎಣ್ಣೆಯಲ್ಲಿ ಹಾಗೇ ಇರಬೇಕು. ನೀವು ಹಾಗೇ ಸ್ವಲ್ಪ ತೊಗೊಂಡು ಡೈಲಿ ಹೇರ್ಗೆ ಅಪ್ಲೈ ಮಾಡ್ಕೊತ ಹೋದರೆ ಆಯಿತು. ನಾನು ಕೂಡ ಡೈಲಿ ಅಪ್ಲೈ ಮಾಡ್ತೀನಿ. ವಾರದಲ್ಲಿ 3-4 ಸರ್ತಿ ಅಂತ ಏನಲ್ಲ, ಡೈಲಿ ಅಪ್ಲೈ ಮಾಡ್ತೀನಿ. ಮತ್ತು ವಾರಕ್ಕೆ 2 ಸರ್ತಿ ತಲೆ ಸ್ನಾನ ಮಾಡ್ತೀನಿ. ಸೊ ನೀವು ಹಾಗೆ ಕೂಡ ಮಾಡ್ಬೋದು. ಇಲ್ಲಾಂದರೆ ವಾರಕ್ಕೆ 2 ಸರ್ತಿ ಅಥವಾ 3 ಸರ್ತಿ ಆದರೂ ಕೂಡ ಯೂಸ್ ಮಾಡಿ ತಲೆ ಸ್ನಾನ ಕೂಡ ಮಾಡ್ಬೋದು. ನನ್ನ ಹೇರ್ ಗ್ರೋತ್ ಅಂತೂ ಚೆನ್ನಾಗಾಗಿತ್ತು ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗಿತ್ತು. ನಾನೇ ಇನ್ನೂ ಸಾಕು ಅಂತ ಹೇರ್ ಕಟ್ ಮಾಡಿಸಿದ್ದೀನಿ. ಸೊ ಅಷ್ಟು ಬೆಳವಣಿಗೆ ಆಗಿತ್ತು ನನ್ನ ಹೇರು. ಸೊ ಈ ರೆಮಿಡಿ ನಿಮಗೆ ಇಷ್ಟ ಆಗಲೇಬೇಕು. ಸೊ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಏನೂ ರಿಸ್ಕ್ ಇಲ್ಲ. ನೀವು ಆರಾಮಾಗಿ ಹೇರ್ ಗ್ರೋತ್ ಮಾಡೋಕ್ಕೆ ನೀವು ಈ ಹೇರ್ ಆಯಿಲ್ನ ಯೂಸ್ ಮಾಡ್ಬೋದು. ಮತ್ತು ಕೂದಲಲ್ಲಿ ಪದೇ ಹಿಕ್ಕು ಬಿದ್ದು ಕೂದಲು ಕಿತ್ತೋಗುವಂಥ ಸಂದರ್ಭ ಕೂಡ ಕೆಲವರಿಗೆ ಜಾಸ್ತಿ ಇರುತ್ತೆ. ಸೊ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಹೇರ್ ಸ್ಮೂತಾಗಿ ಇರುತ್ತೆ ಮತ್ತು ಕೂದಲು ಕೂಡ ಹಿಕ್ಕ ಆಗೋದೇ ಇಲ್ಲ. ಸೊ ಬೇಡ ಅಂಥೇಳಿ ನಾನೇ ಹೇರ್ ಕಟ್ ಮಾಡಿಸಿದ್ದೀನಿ ಹೊರತಾಗಿ ಈ ಆಯಿಲ್ನ ಬಿಡುವಷ್ಟು ಕೂಡ ನನಗೆ ಮನಸ್ಸೇ ಇಲ್ಲ. ಸೊ ಅಷ್ಟು ಒಳ್ಳೆಯ ರಿಸಲ್ಟ್ನ ಕೊಟ್ಟಿದೆ ಈ ಹೇರ್ ಆಯಿಲು. ಸೊ ನೀವು ಕೂಡ ಈ ಹೇರ್ ಆಯಿಲ್ನ ಯೂಸ್ ಮಾಡಿ. ಯಾರಿಗಾದರೂ ಹೇರ್ ಫಾಲ್ ಆಗ್ತಾಯಿದ್ದರೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ. ಮತ್ತು ಸೀಳು ಕೂದಲು ಇತ್ತಂದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ಸೀಳು ಕೂದಲು ಕೂಡ ಕಡಿಮೆ ಆಗುತ್ತೆ ಈ ಹೇರ್ ಆಯಿಲ್ನ ಯೂಸ್ ಮಾಡೋದ್ರಿಂದ. ಸೊ ಈ ರೆಮಿಡಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ನೋಡಿರಿ. ಟೇಕ್ ಕೇರ್, ಬಾಯ್.